ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬೆಳಿಗ್ಗೆನೆ ಹೊರಟಿರೋದು ಎಲ್ಲಿ ಅಂದರೆ ದಸರಘಟ್ಟ ಅಂತ. ಇದು ಟಿಪ್ಟೂರ್ ಹತ್ರ ಇರೋದು ದಸರಘಟ್ಟ ಚೌಡೇಶ್ವರಿ ಟೆಂಪಲ್ ಅಂತ ಹೊರಟಿದ್ವಿ. ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೆಂಗಿದೆ ಅಂತ. ಅಲ್ಲಿ ಹೋದ್ರೆ ಏನೆಲ್ಲ ಆಗುತ್ತೆ, ನಾವು ಮಾಡ್ಕೊಂಡಿರೋ ಅಂತ ಅರ್ಕೆ ಎಷ್ಟು ಬೇಗ ತಿರುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ನಾವು 7 ಗಂಟೆಗೆ ಬಿಟ್ಟಿತ್ತು, ಆದರೆ ಆ 7 ಗಂಟೆಗೆ ಎಷ್ಟು ಫಾಗ್ ಇತ್ತು ಗೊತ್ತಾ. ಫುಲ್ ಮಂಜು ನೋಡ್ರೆ ಊಟಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ಥರ ಇತ್ತು. ನಾವು ಇಲ್ಲಿ ಟಿಪ್ಟೂರ್ಗೆ ಹೋಗೋ ದಾರಿಯಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ. ಮನೇಲಿ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ. 6 ಗಂಟೆಗೆ 4 ಗಂಟೆಗೆ ಎದ್ದು ತಿಂಡಿ ಎಲ್ಲ ಮಾಡಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ತಿನ್ಬಿಟ್ಟು ಹೋಗೋಣ ಅಂತ ಒಂದು ಬ್ರೇಕ್ ತೊಗೊಂಡ್ವಿ. ಇಲ್ಲಿ ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಆಮೇಲೆ ತಿನ್ಬಿಟ್ಟು ಮತ್ತೆ ನಾವು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ನೋಡಿ ಟಿಪ್ಟೂರ್ ಹತ್ರ ಇರೋ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ. ಇಲ್ಲಿ ನಿಮಗೆ ದೇವರು ಉತ್ತರ ಕೊಡುತ್ತೆ, ತೋರಿಸ್ತೀನಿ ನೋಡಿ. ಇದೇ ಇಲ್ಲಿ ಮೆರವಣಿಗೆ ದೇವರು. ಅಂದರೆ ಈ ಮೆರವಣಿಗೆ ದೇವರು ತುದಿಯಲ್ಲಿ ಕಲಶ ಇಟ್ಟಿದ್ದಾರಲ್ಲ, ಆ ಕಲಶದ ಮುಖಾಂತರ ನಮಗೆ ನಾವೇನು ಕೇಳ್ತೀವೋ ಅದಕ್ಕೆ ಆಗುತ್ತೋ ಆಗಲ್ವೋ ಅಂತ ಉತ್ತರ ಕೊಡೋದು. ಇದನ್ನು ವಿಭೂತಿ ಮೇಲೆ ಬರೆದು ಅವ್ರಿಗೆ ಹೇಳ್ತಾರೆ ಆಗುತ್ತಾ ಆಗಲ್ಲ ಅಂತ. ಇದು ಕರಿಯಮ್ಮ ದೇವರು ಅಂತ, ದೇವ್ರ ಆಪೋಸಿಟಲ್ಲಿರೋದು. ಇದರಲ್ಲೇ ಇತ್ತು ಎಣ್ಣೆ ಎಲ್ಲ. ಆ ದೇವಸ್ಥಾನ ಕೊಡ್ತೀವಿ. ನಾವು ಕೂಡ ದೇವ್ರ ಹತ್ರ ಆನ್ಸರ್ ಕೇಳಿದ್ವಿ. ಆಮೇಲೆ ಬಂದು ಮಂಡಕ್ಕಿ ಕೊಡ್ತೀವಿ ಅಂದ್ವಿ. ನಾವು ಕೇಳಿರೋದು ದೇವ್ರ ಕೊಟ್ಟಿದೆ, ಅದಕ್ಕೆ ಬಂದು ಮಂಡಕ್ಕಿ ತಿನ್ನಿಸಿ ಅದಕ್ಕೆ ತೀರಿಸ್ತಾ ಇದ್ದೀವಿ. ಇಲ್ಲಿ ನಾನು ದೇವ್ರಿಗೆ ತುಪ್ಪ ದೀಪ ಹಚ್ತಾ ಇದ್ದೀನಿ. ದೀಪನೂ ಮತ್ತು ತುಪ್ಪ ಎರಡು ಮನೆಯಿಂದನೇ ತೊಗೊಂಡು ಹೋಗಿದ್ವಿ. ಇವಾಗ ದೀಪ ಹಚ್ಬಿಟ್ಟು ಅಲ್ಲೇ ಆರತಿ ಬೆಳಗ್ಬಿಟ್ಟು ದೇವ್ರ ಹತ್ರ ಇಟ್ಬಿಡ್ತೀವಿ. ಆದರೆ ದೇವ್ರ ಹತ್ರ ಇಡೋಕ್ಕೆ ನಮಗೆ ಇಡಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಯಾಗ ಮಂಟಪ ಇದೆ. ಈಗ ದೇವರು ಉತ್ತರ ಕೊಡ್ತಾ ಇತ್ತು ಅಲ್ವಾ, ಅಲ್ಲಿ ಯಾಗ ಮಂಟಪ ಅಲ್ಲಿ ನಾವು 2 ದೀಪನೂ ಅಲ್ಲೇ ಇಟ್ಬಿಟ್ವಿ. ನಾವು ಈಗ ಪೂಜೆ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಅರ್ಕೆ ಎಲ್ಲ ತೀರಿಸಿದ್ವಿ. ನಾವು ಫಸ್ಟು ಇಲ್ಲಿಗೆ ಹೆಂಗೆ ಬಂದಿದ್ದು ಅಂದರೆ, ನಮ್ಮ ಮೈದನ್ನ ನಮ್ಮ ಮಂಜುಗೆ ಮದುವೆ ಆದರೆ ಬರ್ತೀವಿ ಅಂತ ಅರ್ಕೆ ಇಟ್ಕೊಂಡಿದ್ದಾನೆ. ನಮ್ಮ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವಿಲ್ಲಿ ಬಂದಿದ್ದು. ಮತ್ತೆ ಪುನಃ ಏನಕ್ಕೆ ಬಂದ್ವಿ ಅಂದರೆ, ನನಗೊಂದು ಗರ್ಲ್ ಬೇಬಿ, ನೆಕ್ಸ್ಟ್ ಬಾಯ್ ಬೇಬಿ ಆಗುತ್ತಾ ಅಂತ ಕೇಳಕ್ಕೆ ಬಂದಿದ್ವಿ. ಆಗ ಅವ್ರು ಏನಂದ್ರೆ, ಫಸ್ಟ್ ನೀವು ಮನೆ ಕಟ್ಟಿಸ್ತೀರಾ ಅಂತಂದು. ಆಮೇಲೆ ಸರಿ ಅಂದ್ಬಿಟ್ಟು ನೋಡ್ರೆ ಫಸ್ಟ್ ನಾವು ಮನೆ ಕಟ್ಟಿಸಿದ್ವಿ. ಆಮೇಲೆ ನಂಗೆ ಆಕಾಂಕ್ಷ ಆದಳು, 2 ಬೇಬೀಸ್ ಆಯಿತು. ಆಮೇಲೆ ನಮ್ಮ ಮಂಜು ಒಬ್ಬರೇ ಮಗ, ನಮ್ಮ ಅತ್ತೆಗೆ ನಮ್ಮ ಮಾವಾಗೆ ಒಬ್ಬರೇ ಮಗ, ಯಾವ ಸಿಬ್ಲಿಂಗ್ಸು ಇಲ್ಲ. ಗರ್ಲ್ ಆಗಲಿ ಬಾಯ್ ಆಗಲಿ ಯಾವ ಸಿಬ್ಲಿಂಗ್ಸು ಇಲ್ಲ. ಸರಿ ನಮ್ಗೆ ಏನಾಯಿತು, ಸರಿ ಅಂದ್ಬಿಟ್ಟು ನಾವು ಪುನಃ ಬಂದು ಕೇಳ್ಕೊಂಡ್ವಿ, ಅಮ್ಮ ನಮಗೆ ಒಂದು ಬಾಯ್ ಬೇಬಿ ಕೊಡಿ ಆಗುತ್ತಾ ಅಂತ ಕೇಳಿದಾಗ, ಆಯಿತು ನಾನು ಕೊಡ್ತೀನಿ ಅಂತ ಬರೋಕ್ಕೆ ತೋರಿಸಿದ್ರು. ಆಗ ಆಗಿದ್ದು ನಮ್ಮ ಸಂಜಿತ್ ನೆಕ್ಸ್ಟ್ ಆಗಿದ್ದು. ಅದಕ್ಕೆ ಈಗ ನಾವು ಮನೆ ಕಟ್ಟಿದ್ದು. ನಮ್ಮ ಸಂಜಿತ್ ಎಲ್ಲರೂ ಮನೆ ಅರ್ಕೆ ತೀರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. 1 ಗಂಟೆಗೆ ಅನ್ನ ಪ್ರಸಾದ ಇದೆ ಅಂದರು, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಮಗೂ ಸಹ ಯಾರಿಗಾದರೂ ಬಂದು ಏನಾದರೂ ಕೇಳಬೇಕು ಅನ್ನೋದಾಗಿದ್ದರೆ ಬರ್ಬೋದು, ಇಲ್ಲಿ ಬಂದು ಕೇಳ್ಬೋದು. ಆದರೆ ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಪೌರ್ಣಮಿಗೆ ಇಲ್ಲಿ ಉತ್ತರ ಹೇಳ್ತಾರೆ. ನೀವು ಸಹ ನೀವು ಏನಿಲ್ಲ, ತುಮಕೂರಿಗೆ ಮ್ಯಾಪ್ ಹಾಕ್ಕೊಂಡ್ಬಿಟ್ಟು ಟಿಪ್ಟೂರ್ ಅಂತ ಹಾಕ್ಬಿಟ್ಟು ಶ್ರೀ ಚೌಡೇಶ್ವರಿ ದೇವಸ್ಥಾನ ಟಿಪ್ಟೂರ್ ಅಂತ ಹಾಕಿದ್ರೆ ನಿಮಗೆ ಕ್ಲಿಯರಾಗಿ ಮ್ಯಾಪಲ್ಲೇ ತೋರಿಸುತ್ತೆ ನಿಮಗೆ. ಬಂದು ಕೇಳಿ, ಆಮೇಲೆ ಡೆಫಿನೆಟಾಗಿ ಆಗೇ ಆಗುತ್ತೆ. ಅಂದರೆ ಟೈಮ್ ತೊಗೋತಾರೆ, ಆಗಲ್ಲ ಅಂದರೆ ಅಲ್ಲೇ ನಿಮ್ಗೆ ಹೇಳ್ಬಿಡ್ತಾರೆ ಆಗಲ್ಲ ಅಂತ. ಆಗೋದಿದ್ರೆ ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಇಷ್ಟು ಟೈಮಲ್ಲಿ ಆಗುತ್ತೆ ಅಂತ ತೋರಿಸ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇಲ್ಲಿ ಕೆಂಪಮ್ಮ ದೇವಸ್ಥಾನಕ್ಕೆ. ಅಲ್ಲೇ ಒಂದು ಸ್ವಲ್ಪ ಮುಂದ್ಗಡೆಗೆ ಬಂದರೆ ಕೆಂಪಮ್ಮ ದೇವಸ್ಥಾನ ಸಿಗುತ್ತೆ. ಒಂದು 2 ರೋಡ್ಸ್ ಮುಂದ್ಗಡೆಗೆ ಬರಬೇಕಾಗುತ್ತೆ. ಇದು ಅಷ್ಟೇ ತುಂಬ ಶಕ್ತಿ ದೇವರಂತೆ. ನಾವು ಹೋದ್ವಿ ದೇವ್ರನ್ನ ಕೈ ಮುಕ್ಕೊಂಡು. ಆಮೇಲೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, 1 ಗಂಟೆ 1:30 ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ನಾವು ಲಾಸ್ಟ್ ಟೈಮು ಇದಕ್ಕೆ ಬಂದು ಹೋಗಿದ್ವಿ. ಅದಕ್ಕೆ ಈ ಸತಿನೂ ಬಂದು ದೇವರಿಗೆ ಕೈ ಮುಕ್ಕೊಂಡು
ಹೋಗೋಣ ಅಂತ ಇಲ್ಲಿ ಬಂದ್ವಿ ನಾವು. ಯೂಶಲಿ ಸಂಡೇ ಆಗಿರೋದ್ರಿಂದ ದೇವಸ್ಥಾನ ತೆಗೆದಿತ್ತು. ಅದೇ ನಾ ಹೇಳ್ದಂಗೆ ಆಲ್ಮೋಸ್ಟ್ 1-2 ಗಂಟೆ ಮೇಲೇ ಆಗಿತ್ತು. ದೇವಸ್ಥಾನ ತೆಗೆದಿತ್ತು. ಸಂಡೇಸ್ ಎಲ್ಲ ತೆಗೆದಿರ್ತಾರೆ ಅನಿಸುತ್ತೆ, ಯಾಕಂದರೆ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ, ಸಂಡೇಸ್ ಒಂದೇ ದಿವಸ ಇರೋದ್ರಿಂದ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದಿದ್ರು. ಇಲ್ಲಿ ನೋಡಿ ದೇವರು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಕೆಳಗಡೆ ಭೂಮಿಯಿಂದ ಬಂದಿರೋ ಥರ ಅನಿಸ್ತಾ ಇತ್ತು ದೇವರು ಅದು. ಆದರೆ ಇದ್ರ ನಮ್ಮದು ಬ್ಯಾಕ್ಗ್ರೌಂಡ್ ಏನು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಐನೂರು ಅಷ್ಟೇ ಹೇಳೋಷ್ಟು ಫ್ರೀಯಾಗಿರಲಿಲ್ಲ ಅವರು, ಕೇಳೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಇಲ್ಲಿ ನೋಡ್ರಿ, ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ಕೊಳ್ಬೋದು, ನನ್ನ ಮಗ ನಮ್ಮ ಹಸ್ಬೆಂಡ್ನ ಡ್ರೈವರೇ ಮಾಡ್ಬಿಟ್ಟ. ಬೇಗ ಹೋಗು ಡ್ರೈವರ್ ಅಂತ ಇದ್ದಾನೆ. ನಾವು ದೇವಸ್ಥಾನಕ್ಕೆ ಅಂತ ಬಂದಮೇಲೆ ಬೆಳಗ್ಗೆನೇ ಬಿಟ್ಬಿಡ್ತೀವಿ. ಬಂದಮೇಲೆ ಅಲ್ಲಿರೋ ಆಸುಪಾಸು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡೇ ಹೋಗೋದು. ಇದು ಅತ್ಯಾಲ ನರಸಿಂಹಸ್ವಾಮಿ ಬೆಟ್ಟ ಅಂತ ನೋಡಿ. ಅದೇ ಇವಾಗ ನಾವು ದಸರಘಟ್ಟ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ರೆ ಅದೇ ರೋಡಲ್ಲೇ ಸಿಗುತ್ತೆ ನಮಗೆ, ಲೆಫ್ಟಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಇದು. ನಾವು ಇಲ್ಲಿಗೆ ಲಾಸ್ಟ್ ಟೈಮ್ ಬಂದಾಗ ಇನ್ನು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿತ್ತು. ಮಣ್ಣು ರೋಡ್ ಆಗಿತ್ತು. ತುಂಬ ಸ್ಲೋಪ್ ಇದೆ ಇದು ಬೆಟ್ಟ, ಒಂಥರ ತುಂಬ ಬೆಟ್ಟ ಹಿಂಗೆ ಹತ್ತೋ ಥರ ಇರಬೇಕಾಗಿತ್ತು. ಹತ್ಬೇಕಾದಾಗ ಇಬ್ಬರು ಇಳ್ಕೊಂಡೆ ಹತ್ತಿದ್ದು ಮೇಲಕ್ಕೆ. ಇವಾಗ ನಾವು ಬಂದಿರೋದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ಇದು ನಮ್ಮ 4ನೇ ಡೆಸ್ಟಿನೇಷನ್. ಇಲ್ಲೂ ಅಷ್ಟೇ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಒಂದು ವರ್ಷಕ್ಕೆ ನೋಡೋಷ್ಟರಲ್ಲಿ ಏನೇನೋ ಚೇಂಜಸ್ ಆಗ್ತಾನೆ ಇರುತ್ತೆ. ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ ಗರ್ಭಗುಡಿ ಒಳಗಡೆ ಫುಲ್ ಗೋಲ್ಡ್ ಥರ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ, ಇದು ಲಕ್ಷ್ಮೀದು ಗರ್ಭಗುಡಿ ಫುಲ್ ಗೋಲ್ಡ್ ಥರ ಮಾಡಿದ್ದಾರೆ. ಈ ಗೋಲ್ಡನ್ ಟೆಂಪಲಲ್ಲಿ ಲಕ್ಷ್ಮೀ ದೇವಸ್ಥಾನ ಮಾಡಿರ್ತಾರಲ್ಲ, ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಇದು ನೋಡಿ ಏನು ಡ್ಯಾಮ್, ಗೊರವನಹಳ್ಳಿಯಲ್ಲಿ ಡ್ಯಾಮ್ ಇದು. ಸನ್ಸೆಟ್ ಆಗ್ತಾ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ. ಆರೆಂಜ್ ಕಲರ್ ಕಾಣ್ತಾ ಇದೆ. ಇದು ನಮ್ಮದು 4th ಡೆಸ್ಟಿನೇಷನು. ನಾವು ಒಂದ್ಸತಿ ಬೆಳಗ್ಗೆ ಆಚೆ ಬಂದರೆ ಅಲ್ಲಿ ಆಸ್ಪಾಸಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡೆ ಮನೆಗೆ ಹೋಗೋದು. ಸೊ ಫಸ್ಟ್ ನಾವು ದಸರಘಟ್ಟ ಆಯಿತು, ಅಲ್ಲೇ ಪಕ್ಕದಲ್ಲಿ ಕೆಂಪಮ್ಮದೊಂದು ದೇವಸ್ಥಾನ ಆಯಿತು, ಆಮೇಲೆ 3rd one ನರಸಿಂಹಸ್ವಾಮಿ ದೇವಸ್ಥಾನ ಆಯಿತು. ಈಗ ಫೈನಲ್ ಆಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೊರಡೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ. ಥ್ಯಾಂಕ್ ಯು.